ವಾರ್ತೆಗಳ ಪ್ರಾಯೋಜಕರು ಸಾಯಿ ಶಿವ ವಾಟರ್ ಪ್ರೂಫಿಂಗ್ ಸಿವಿಲ್ ಬಾಕ್ಸ್, ನ್ಯಾನೋ ಟೆಕ್ನಾಲಜಿ ಝೈಕೋಸಿಲ್ ಬ್ರೀದಿಂಗ್ ವಾಟರ್ ಪ್ರೂಫಿಂಗ್ ಹೀಟರ್ ರೆಸಿಸ್ಟೆಂಟ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲಾ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ. Raiturs biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಆಗ್ರಹಿಸಿ ಸೆಪ್ಟೆಂಬರ್ 17ರಂದು ಕಲಬುರಗಿಯಲ್ಲಿ ಪ್ರತಿಭಟನೆ. ಚಾಮರ್ಸ್ ಮಾಲಿಪಾಟೀಲ್. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ನವೀಕರಣ, ಅಂಬೇಡ್ಕರ್ ಪುತ್ಥಳಿ ತೆರವು. ಕೃಷ್ಣಾ ನದಿ ನೀರಿನ ಹಂಚಿಕೆಯಲ್ಲಿ ಅನ್ಯಾಯ ಕುರಿತು ರಾಷ್ಟ್ರೀಯ ವಿಚಾರ ಸಂಕಿರಣ ಆಯೋಜನೆ. ರಾಘವೇಂದ್ರ ಕುಷ್ಟಗಿ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಹಲ್ಲೆ, ಎಚ್.ಡಿ. ಕುಮಾರಸ್ವಾಮಿ ಕ್ಷಮೆ ಯಾಚಿಸಲಿ. ಮತದಾರ ಪಟ್ಟಿ ಪರಿಷ್ಕರಣೆ ನ್ಯಾಯಸಮ್ಮತವಾಗಿ ನಡೆಯಲಿ, ಮಾಜಿ ಸಚಿವ ಎನ್.ಎಸ್. ಬೋಸರಾಜ್. ಜುಲೈ 3ರಂದು ಬ್ರಾಹ್ಮಣ ಮಹಾಸಭಾದಿಂದ ವಿಪ್ರೋತ್ಸವ, ಪ್ರತಿಭಾ ಪುರಸ್ಕಾರ, ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ. ರಾಘವೇಂದ್ರ ಕುಷ್ಟಗಿ. ಉಷಾಬಾಯಿ ಕನ್ನಡದಿನ್ನರಿಗೆ ವಿಪ್ರ ಪ್ರಶಸ್ತಿ ಆಯ್ಕೆ. ರಮೇಶ್ ಕುಲಕರ್ಣಿ. ಜುಲೈ 4ರಂದು 300 ಕಾಪು ಸಮಾಜದಿಂದ ಪ್ರತಿಭಾ ಪುರಸ್ಕಾರ. ಉಡ್ಕೂರು ಕೃಷ್ಣಮೂರ್ತಿ. ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಹಲ್ಲೆ, ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಿ. ಎನ್. ಶ್ರೀನಿವಾಸ ರೆಡ್ಡಿ. ಮತ್ತು ಫಾಗು ಹಳಕಟ್ಟಿಯವರ ವಚನ ಸಾಹಿತ್ಯ ಜನರಿಗೆ ತಲುಪಿಸಿದ ಮಹಾನ್ ಸಾಧಕ ಡಾಕ್ಟರ್ ಚನ್ನಬಸವ ಹಿರೇಮಠ್. ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಶಿಕ್ಷಣ, ಆರೋಗ್ಯ ಮತ್ತು ನೀರಾವರಿ ಯೋಜನೆಗಳ ಜಾರಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹೋರಾಟ ಸಮಿತಿ ಎಲ್ಲಾ ಜಿಲ್ಲೆಗಳಲ್ಲಿ ಮೊದಲ ಹಂತದಲ್ಲಿ ಸಾಂಕೇತಿಕ ಪ್ರತಿಭಟನೆ ಹಾಗೂ ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದಂದು ಕಲಬುರಗಿಯಲ್ಲಿ ಸಾವಿರಾರು ಜನರೊಂದಿಗೆ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಚಾಮರಸ ಮಾಲಿಪಾಟೀಲ್ ಹೇಳಿದರು. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಶಿಕ್ಷಣ, ಆರೋಗ್ಯ ಮತ್ತು ನೀರಾವರಿ ಯೋಜನೆಗಳ ಜಾರಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹೋರಾಟ ಸಮಿತಿ ಎಲ್ಲಾ ಜಿಲ್ಲೆಗಳಲ್ಲಿ ಮೊದಲ ಹಂತದಲ್ಲಿ ಸಾಂಕೇತಿಕ ಪ್ರತಿಭಟನೆ ಹಾಗೂ ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದಂದು ಕಲಬುರಗಿಯಲ್ಲಿ ಸಾವಿರಾರು ಜನರೊಂದಿಗೆ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಚಾಮರ್ಸ್ ಮಾಲಿಪಾಟೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಪ್ರತಿನಿಧಿಗಳು ಸೇರಿ ವಿಸ್ತೃತ ಚರ್ಚಿಸಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹೋರಾಟ ಸಮಿತಿ ಅಸ್ತಿತ್ವಕ್ಕೆ ತರಲಾಗಿದೆ. ಎಲ್ಲ ಜಿಲ್ಲೆಗಳಲ್ಲಿಯೂ ಜಿಲ್ಲಾ ಘಟಕ ರಚಿಸಲು ಉಸ್ತುವಾರಿಗಳನ್ನು ನೇಮಿಸಲಾಗಿದೆ. ತಿಂಗಳೊಳಗಾಗಿ ಎಲ್ಲಾ ಜಿಲ್ಲಾ ಸಮಿತಿಗಳು ರಚಿಸಲಾಗುತ್ತದೆ. ಶಿಕ್ಷಕರು, ವೈದ್ಯರು ಕೊರತೆ ಹಾಗೂ ನೀರಾವರಿ ಯೋಜನೆಗಳ ಜಾರಿಯ ಆಯಾ ಜಿಲ್ಲೆಗಳಲ್ಲಿ ಒಂದು ದಿನ ಪ್ರತಿಭಟನೆ ನಡೆಸಲಾಗುತ್ತದೆ. ಸೆಪ್ಟೆಂಬರ್ 17ರಂದು ಕಲಬುರಗಿಗೆ ಆಗಮಿಸಲಿರುವ ಮುಖ್ಯಮಂತ್ರಿಗಳಿಗೆ ಈ ಭಾಗದ ಸಮಗ್ರ ಅಭಿವೃದ್ಧಿ ಯೋಜನೆ ನೇಮಕಾತಿಗೆ ಆಗ್ರಹಿಸಿದ ಮನವಿ ಸಲ್ಲಿಸಲಾಗುತ್ತದೆ. ಪ್ರತಿ ಜಿಲ್ಲೆಯಿಂದ 1,000 ಜನರು ಕಲಬುರಗಿಯ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಯೋಚಿಸಲಾಗಿದೆ. ಅಲ್ಲದೆ ಆಗಸ್ಟ್ 8 ಮತ್ತು 9ರಂದು ತಾವರೆಕೆರೆಯ ಬುದ್ಧವಿಹಾರದಲ್ಲಿ 2 ದಿನ ಅಧ್ಯಯನ ಆಯೋಜಿಸಲು ತೀರ್ಮಾನಿಸಲಾಗಿದೆ. ಈ ಭಾಗದ ಸಮಗ್ರ ಅಭಿವೃದ್ಧಿ 371 ಅನುಷ್ಠಾನ ಸಮಸ್ಯೆ ಸವಾಲುಗಳು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕಾರ್ಯಚಟುವಟಿಕೆ ಕುರಿತಾಗಿ ಚರ್ಚಿಸಲಾಗುತ್ತದೆ ಎಂದರು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಯ ಹೋರಾಟ ಸಮಿತಿಯ ಪ್ರಥಮ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ
ಪ್ರತಿನಿಧಿಗಳು, ಪದಾಧಿಕಾರಿಗಳು ಭಾಗವಹಿಸಿದರು. ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಿ ಕೆಲವು ನಿರ್ಣಯಗಳನ್ನ ಆ ಸಭೆಯಲ್ಲಿ ನಾವು ತೆಗೆದುಕೊಂಡಿದ್ದೇವೆ. ಬಹಳ ಮುಖ್ಯವಾದಂಥ ವಿಷಯ ಏನಂದ್ರೆ ಶಿಕ್ಷಣ, ಆರೋಗ್ಯ ಮತ್ತು ನೀರಾವರಿ ಈ ಮೂರು ವಿಷಯಗಳನ್ನ ಇಟ್ಟುಕೊಂಡು ಮುಂದಿನ ದಿನಮಾನಗಳಲ್ಲಿ ಈ ಪ್ರದೇಶದ ಅಭಿವೃದ್ಧಿಗೆ ಸರ್ಕಾರದ ಮೇಲೆ ಯಾವ ರೀತಿ ಒತ್ತಡ ಹಾಕಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳಾದವು. ಮತ್ತು ಈ ಹೋರಾಟವನ್ನು ಬಲಪಡಿಸಲಿಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಜಿಲ್ಲಾ ಘಟಕಗಳನ್ನು ಸ್ಥಾಪನೆ ಮಾಡಲು ನಿರ್ಣಯ. ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಘಟಕಗಳನ್ನು ಸ್ಥಾಪಿಸಿ ಆ ಜಿಲ್ಲೆಗಳಿಗೆ ಕೇಂದ್ರ ಸಮಿತಿಯಿಂದ ಒಬ್ಬೊಬ್ಬರನ್ನ ನಾವು ಉಸ್ತುವಾರಿಗಳನ್ನಾಗಿ ನೇಮಕ ಮಾಡಿದ್ವಿ. ರಾಘವೇಂದ್ರ ಕುಷ್ಟಗಿ ಅವರು, ನಾನು, ಜಾನ್ ವೆಸ್ಲಿ ಅವರು, ಬಸವರಾಜ್ ಅವರು, ಕೆ ನೀಲಾ ಅವರು ಎಲ್ಲರೂ ಏನಂದ್ರೆ ಒಂದೊಂದು ಜಿಲ್ಲೆಯ ಉಸ್ತುವಾರಿಯನ್ನು ತೆಗೆದುಕೊಂಡು ಆ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಇಟ್ಟುಕೊಂಡು ಆಯಾ ಜಿಲ್ಲೆಗಳಲ್ಲಿ ಮೊದಲನೇ ಹಂತದಲ್ಲಿ ಆಯಾ ಜಿಲ್ಲೆಯ ಸಮಸ್ಯೆಗಳನ್ನು ಇಟ್ಟುಕೊಂಡು ಒಂದು ದಿವಸ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಪತ್ರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ತದನಂತರ ಏನು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಸೆಪ್ಟೆಂಬರ್ 17ಕ್ಕೆ ವಾಸ್ತವಿಕವಾಗಿ ಮುಖ್ಯಮಂತ್ರಿಗಳು ಕಲಬುರಗಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ 7 ಜಿಲ್ಲೆಯ ಪ್ರತಿನಿಧಿಗಳು, ಪ್ರತಿ ಜಿಲ್ಲೆಯಿಂದ 1,000 ಜನ, 371 ಬಗ್ಗೆ ಅಷ್ಟು ಕೆಲವು ಸುಶಿಕ್ಷಿತರಿಗೆ ಮಾತ್ರ ಗೊತ್ತಿದೆ, ಕೆಲವರಿಗಿನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ. ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕೆಲಸ ಏನು, ಅದಕ್ಕೆ ಎಷ್ಟು ಫಂಡ್ ಬರ್ತದೆ, ಯಾವ್ದು ಖರ್ಚು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಪ್ರದೇಶದ ಜನರಿಗೆ ಕೆಲವರಿಗೆ ಮಾತ್ರ ಗೊತ್ತಿರೋ ವಿಷಯ ಮಾತ್ರ, ಉಳಿದವ್ರಿಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಸಮಗ್ರವಾಗಿ ನಾವು ಒಂದು ನಮ್ಮ ಕಾರ್ಯಕರ್ತರಿಗೂ ಮತ್ತು ಉಳಿದಂತರಿಗೂ ತಿಳಿಪಡಿಸಲಿಕ್ಕೆ 8-9 ತಾರೀಕು ಆಗಸ್ಟ್ 8-9ರಲ್ಲಿ ತಾವರೆಗೆರೆಯ ಬುದ್ಧ ವಿಹಾರದಲ್ಲಿ 2 ದಿನದ ಒಂದು ಅಧ್ಯಯನ ಶಿಬಿರವನ್ನ ನಾವು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಆ ಅಧ್ಯಯನ ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಏನು ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗದ ಸಮಗ್ರ ಸಮಸ್ಯೆಗಳ ಬಗ್ಗೆ ಅಲ್ಲಿ ಚರ್ಚೆ ಮಾಡ್ತೀವಿ. ವಿಶೇಷವಾಗಿ 371J ಬಗ್ಗೆ ಕೂಡ ಅಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ನಾವು ಒಂದು ಅನುಕೂಲ ಮಾಡಿಕೊಂಡಿದ್ವಿ. ಈ ಉಸ್ತುವಾರಿಗಳು ಏನ್ ಜವಾಬ್ದಾರಿ ತಗೊಂಡಿದ್ದಾರೆ, ಅವರು ಈ 1 ತಿಂಗಳ ಒಳಗಾಗಿ ಎಲ್ಲ ತಮ್ಮದವರಿಗೆ ಒಪ್ಪಿಸಿದಂತ ಜಿಲ್ಲೆಗಳನ್ನ ಅವರು ಸಂಪರ್ಕ ಮಾಡಿ 1 ತಿಂಗಳೊಳಗೆ ಕಾಲಮಿತಿಯೊಳಗೆ ಜಿಲ್ಲಾ ಸಮಿತಿಗಳನ್ನು ರಚನೆ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನ ಆಗಿದೆ. ಅಧ್ಯಯನ ಶಿಬಿರ ಆಗ್ತದೆ. ಆ ನಂತರ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒಂದು ಒತ್ತಾಯ ಪತ್ರ ಹೋಗ್ತದೆ. ಆಮೇಲೆ ಸೆಪ್ಟೆಂಬರ್ 17ಕ್ಕೆ ಏನಂತಂದ್ರೆ ಬಹಳ ದೊಡ್ಡ ಪ್ರಮಾಣದ ಹೋರಾಟ. ಈ ಸಂದರ್ಭದಲ್ಲಿ ರಾಘವೇಂದ್ರ ಕುಷ್ಟಗಿ, ಬಿ ಬಸವರಾಜ್, ಆರ್ ಬಸವರಾಜ್, ಜಾನ್ ವೆಸ್ಲಿ, ಚಿಕ್ಕಲಪರ್ವಿ ಇದ್ದರು. ನಗರದ ಹೃದಯ ಭಾಗದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಅಂಬೇಡ್ಕರ್ ಪುತ್ಥಳಿಯನ್ನು ಬುಧವಾರ ನವೀಕರಣ ಹಾಗೂ ಸಮಗ್ರ ಅಭಿವೃದ್ಧಿ ಕಾಮಗಾರಿಗಳ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ತೆರವುಗೊಳಿಸಲಾಯಿತು. ಕಾಮಗಾರಿ ಪೂರ್ಣಗೊಂಡ ಬಳಿಕ ನಿಯಮಾನುಸಾರ ಪುನಃ ಅದೇ ಸ್ಥಳದಲ್ಲಿ ಪುತ್ಥಳಿಯನ್ನು ಪ್ರತಿಷ್ಠಾಪಿಸಲಾಗುವುದು ಎಂದು ಜಿಲ್ಲಾಡಳಿತ ಸ್ಪಷ್ಟಪಡಿಸಿದೆ. ನಗರದ ಹೃದಯ ಭಾಗದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಅಂಬೇಡ್ಕರ್ ಪುತ್ಥಳಿಯನ್ನು ಬುಧವಾರ ನವೀಕರಣ ಹಾಗೂ ಸಮಗ್ರ ಅಭಿವೃದ್ಧಿ ಕಾಮಗಾರಿಗಳ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ತೆರವುಗೊಳಿಸಲಾಯಿತು. ಕಾಮಗಾರಿ ಪೂರ್ಣಗೊಂಡ ಬಳಿಕ ನಿಯಮ ಅನುಸಾರ ಪುನಃ ಅದೇ ಸ್ಥಳದಲ್ಲಿ
ಪುತ್ಥಳಿಯನ್ನು ಪ್ರತಿಷ್ಠಾಪಿಸಲಾಗುವುದು ಎಂದು ಜಿಲ್ಲಾಡಳಿತ ಸ್ಪಷ್ಟಪಡಿಸಿದೆ. ನಗರದ ಪ್ರಮುಖ ವೃತ್ತಗಳಲ್ಲಿ ಒಂದಾದ ಅಂಬೇಡ್ಕರ್ ವೃತ್ತವನ್ನು ಆಧುನಿಕ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. ಪುತ್ಥಳಿಯ ನವೀಕರಣದೊಂದಿಗೆ ಸುತ್ತಮುತ್ತಲಿನ ಪ್ರದೇಶದ ಸೌಂದರೀಕರಣ, ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಲು ಯೋಜನೆ ರೂಪಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ಅಸ್ತಿತ್ವದಲ್ಲಿ ಇದ್ದ ಅಂಬೇಡ್ಕರ್ ಪುತ್ಥಳಿಯನ್ನು ತಾತ್ಕಾಲಿಕವಾಗಿ ತೆರವುಗೊಳಿಸಿ ಸುರಕ್ಷಿತವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಗೆ ಸ್ಥಳಾಂತರಿಸಲಾಗಿದೆ. ಕಾಮಗಾರಿಗಳು ಪೂರ್ಣಗೊಂಡ ನಂತರ ಪುನಃ ಗೌರವಯುತವಾಗಿ ಪ್ರತಿಷ್ಠಾಪಿಸಲಾಗುವುದು ಎಂದು ಜಿಲ್ಲಾಡಳಿತ ಭರವಸೆ ನೀಡಿದೆ. ಪುತ್ಥಳಿ ತೆರವು ಪ್ರಕ್ರಿಯೆ ಜಿಲ್ಲಾಡಳಿತದ ಮೇಲ್ವಿಚಾರಣೆಯಲ್ಲಿ ಶಾಂತಿಯುತವಾಗಿ ನಡೆಯಿತು. ಈ ವೇಳೆ ವಿವಿಧ ದಲಿತ, ಸಾಮಾಜಿಕ ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರು ಹಾಜರಿದ್ದರು. ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಜಿಲ್ಲಾಧಿಕಾರಿ ಪೂವಿತಾ ಎಸ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶುಗಿರಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸ್ಥಳದಲ್ಲಿ ಇದ್ದು ಕಾಮಗಾರಿ ಪ್ರಕ್ರಿಯೆ ಮೇಲ್ವಿಚಾರಣೆ ನಡೆಸಿದರು. ಸಾರ್ವಜನಿಕರ ಅನುಕೂಲತೆ, ಸಂಚಾರ ವ್ಯವಸ್ಥೆ ಹಾಗೂ ಸ್ಥಳದ ಸಮಗ್ರ ಅಭಿವೃದ್ಧಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಂಬೇಡ್ಕರ್ ವೃತ್ತದ ನವೀಕರಣ ಕಾರ್ಯ ಪೂರ್ಣಗೊಂಡ ಬಳಿಕ ಇನ್ನಷ್ಟು ಆಕರ್ಷಕ ಹಾಗೂ ಅಭಿವೃದ್ಧಿಪರ ರೂಪದಲ್ಲಿ ವೃತ್ತ ಹೊರಹೊಮ್ಮಲಿದ್ದು ನಗರದ ಸೌಂದರೀಕರಣಕ್ಕೆ ಹೊಸ ಮೆರುಗು ನೀಡಲಿದೆ ಎಂದು ನಿರೀಕ್ಷೆ ವ್ಯಕ್ತವಾಗಿದೆ. ಕೊಳ್ಳದ ನೀರಿನಿಂದ ಆಗುತ್ತಿರುವ ಅನ್ಯಾಯದ ವಿರುದ್ಧ ರಾಷ್ಟ್ರೀಯ ವಿಚಾರ ಸಂಕಿರಣ ನಡೆಸಲು ಉದ್ದೇಶಿಸಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹೋರಾಟ ಸಮಿತಿ ಸಂಚಾಲಕ ರಾಘವೇಂದ್ರ ಕುಷ್ಟಕ್ಕೆ ಹೇಳಿದರು. ಕೃಷ್ಣ ಕೊಳ್ಳದ ನೀರಿನಿಂದ ಆಗುತ್ತಿರುವ ಅನ್ಯಾಯದ ವಿರುದ್ಧ ರಾಷ್ಟ್ರೀಯ ವಿಚಾರ ಸಂಕಿರಣ ನಡೆಸಲು ಉದ್ದೇಶಿಸಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹೋರಾಟ ಸಮಿತಿ ಸಂಚಾಲಕ ರಾಘವೇಂದ್ರ ಕುಷ್ಟಗಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೃಷ್ಣ ಮೊದಲನೇ ಮತ್ತು ಎರಡನೇ ನ್ಯಾಯಾಧೀಕರಣದ ತೀರ್ಪು ಹೊರಬಿದ್ದರೂ ಕೇಂದ್ರ ಸರ್ಕಾರ ಅಧಿಕೃತ ಅಧಿಸೂಚನೆ ಹೊರಡಿಸದೇ ಇರುವುದರಿಂದ ರಾಜ್ಯದ ಪಾಲಿನ ನೀರು ವ್ಯರ್ಥವಾಗಿ ನದಿ ಮೂಲಕ ಆಂಧ್ರಪ್ರದೇಶಕ್ಕೆ ಸೇರುವಂತಾಗಿದೆ. 13 ವರ್ಷಗಳ ಹಿಂದೆ ಮೊದಲ ಕೃಷ್ಣ ನ್ಯಾಯಾಧೀಕರಣ ತೀರ್ಪು ಹೊರಬಿದ್ದಿದೆ. ಆದರೂ ರಾಜ್ಯದ ಪಾಲಿನ ನೀರು ಬಳಕೆಗೆ ಸಾಧ್ಯವಾಗಿಲ್ಲ.
ಎರಡನೆಯ ಕೃಷ್ಣ ನ್ಯಾಯಾಧೀಕರಣ ತೀರ್ಪು ಅಧಿಸೂಚನೆ ಹೊರಡಿಸದೇ ಇರುವುದರಿಂದ ಆಂಧ್ರಪ್ರದೇಶ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಿದ್ದು ನೀರು ಬಳಕೆಯಾಗದಂತಾಗಿದೆ. ಆಲಮಟ್ಟಿ ಜಲಾಶಯ 519ರಿಂದ 524 ಅಡಿಗೆ ಹೆಚ್ಚಿಸಿದರೆ ಮಾತ್ರ 130 ಟಿಎಂಸಿ ನೀರು ಸಂಗ್ರಹಿಸಲು ಸಾಧ್ಯವಾಗುತ್ತದೆ. ನೀರು ಸಂಗ್ರಹಿಸಿದರೆ ರಾಜ್ಯದ ಪಾಲಿನ ನೀರು ಬಳಕೆಗೆ ಸಹಕಾರಿಯಾಗುತ್ತದೆ. ಕಾರಣ ಕೃಷ್ಣ ಕೊಳ್ಳದ ನೀರಿನ ಬಳಕೆ ಕುರಿತಂತೆ ರಾಷ್ಟ್ರೀಯ ವಿಚಾರ ಸಂಕಿರಣ ರಾಯಚೂರಿನಲ್ಲಿ ನಡೆಸಲಾಗುತ್ತಿದ್ದು, ಅಂತಾರಾಜ್ಯ ನೀರಿನ ಕುರಿತು ಹಿರಿಯ ನ್ಯಾಯವಾದಿಯಾಗಿರುವ ಮೋಹನ್ ಕಾತರಕಿ, ವಿಜಯಪುರ, ಕೃಷ್ಣ ಕೊಲ್ಹಾರ್ ಹಾಗೂ ಕ್ಯಾಪ್ಟನ್ ರಾಜಾರಾಮ್ ಇವರನ್ನು ಆಹ್ವಾನಿಸಲು ಉದ್ದೇಶಿಸಲಾಗಿದೆ. ಅವರನ್ನು ಸಂಪರ್ಕಿಸಿ ಆಹ್ವಾನಿಸಲಾಗುತ್ತದೆ. ಅಕ್ಟೋಬರ್ನಲ್ಲಿ ನಡೆಸಲು ಉದ್ದೇಶಿಸಿರುವ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ 7 ಜಿಲ್ಲೆಗಳ ಜನಪ್ರತಿನಿಧಿಗಳು, ಹೋರಾಟಗಾರರು ಭಾಗವಹಿಸಲಿದ್ದಾರೆ ಎಂದರು. ಅಥವಾ ಕೃಷ್ಣ ಕೊಳ್ಳದ ಜಲಸಂಪತ್ತೇನಿದೆ ಅದರ ಪ್ರಮುಖ ಬೆನಿಫಿಷರೀಸು ನಾವು ಹೈದರಾಬಾದ್ ಕರ್ನಾಟಕ. ಆದರೆ ಎಂಥ ಘನಘೋರ ಅನ್ಯಾಯ ನಮ್ಗೆ ಆಗ್ತಾ ಇದೆ ಅನ್ನೋದನ್ನ ಎಲ್ಲರೂ ಮರೆಮಾಚ್ತಾ ಇದ್ದಾರೆ. ಆ ಸತ್ಯವನ್ನು ಪುನಃ ಬಯಲಿಗೆ ತರುವಂಥ ಒಂದು ಪ್ರಯತ್ನವನ್ನು ನಾವೀಗ ಮಾಡ್ತೀವಿ. ನಾಳೆಗೆ ನ್ಯಾಯಾಧೀಕರಣದ ಅಂತಿಮ ತೀರ್ಪಿನ ಪ್ರಕಾರ ಒಟ್ಟು ನಮಗೆ 700 TMC ಅಡಿ ನೀರು ಅದಕ್ಕೆ ಕೃಷ್ಣ ಕೊಳ್ಳುತ್ತೆ. ಮೊನ್ನೆ ಅಂತಿಮ ಇದ್ರೊಳಗೆ 173 TMC ಅಡಿ ನೀರು ನಮ್ಮ ಪಾಲಿಗೆ ಬಂದು 13 ವರ್ಷ ಆಯಿತು. ಅದು ತೀರ್ಮಾನ ಬಂದು ಯಾವುದು ನ್ಯಾಯಾಧೀಕರಣದ ತೀರ್ಮಾನ 13 ವರ್ಷ ಆಯಿತು. ಈ 13 ವರ್ಷ ಆದರೂ ಕೂಡ ಕೇಂದ್ರ ಸರ್ಕಾರ ಅದನ್ನು ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ಮತ್ತು ಅದಕ್ಕೆ ಅಧಿಸೂಚನೆ ಅಂತಾರೆ, ಅಧಿಸೂಚನೆ ಹೊರಡಿಸಿಲ್ಲ. ಅಧಿಸೂಚನೆ ಹೊರಡಿಸಿಲ್ಲ ಅಂತಂದರೆ ಆ ನೀರಿನ ಬಳಕೆ ಮಾಡ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯನೇ ಆಗೋದಿಲ್ಲ. ಆ ನೀರಿನ ಬಳಕೆ ಆಗಬೇಕಾದ್ರೆ ಈಗ ನಮ್ಗೆ 519 ಅಡಿ ಎತ್ತರ ಇದೆ. ಯಾವುದು ಆಲಮಟ್ಟಿ ಜಲಾಶಯ. ಇಲ್ಲಿಂದ ಸಮುದ್ರ ಮಟ್ಟದಿಂದ 519.5 ಅಡಿ ಎತ್ತರ ಏನಿದೆ ಅದನ್ನು 524 ಅಡಿ ಚಿಂಗಳಿಗೆ ಅದನ್ನು ಎತ್ತರಿಸ್ಬೇಕಾಗ್ತದೆ. ಅದನ್ನು ಎತ್ತರಿಸಿದರೆ ಕನಿಷ್ಠ 130 TMC ನೀರನ್ನು ಸಂಗ್ರಹ ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆ. ಅದು ಮಾಡದೇ ಇರೋದ್ರಿಂದ ನಮ್ಮ ಪಾಲಿನ ನೀರು ನ್ಯಾಯಾಧೀಕರಣದ ತೀರ್ಪು 13 ವರ್ಷ ಆದರೂ ಕೂಡ ಪ್ರತಿ ಏನಂದರೆ ಈಗ ಆಂಧ್ರಕ್ಕೆ 130 TMC ಅಡಿ ನೀರು ಹಂಗೆ ಹರಿದು ಹೋಗ್ತಾನೆ ಇದೆ 13 ವರ್ಷದಿಂದ. ನಾವು ಇವತ್ತು ನಮ್ಮ ಕನಿಷ್ಠ ಪ್ರಜ್ಞೆ ಜ್ಞಾನ ನಮ್ಮ ಭಾಗದ ಜನಪ್ರತಿನಿಧಿಗಳಿರ್ಬೇಕಲ್ಲ. ಕಾವೇರಿದು ಅತಿ ಸಣ್ಣ ಯೋಜನೆ, ಅದರ ಒಟ್ಟು 280 TMC ಮಾತ್ರ ಎಲ್ಲ ಜಲಾಶಯಗಳನ್ನು ಸೇರಿ ಇರ್ತಕ್ಕಂಥ. ಅದರೊಳಗೆ ಒಂದು ಸಣ್ಣ ಅಲ್ಲೇ ಹೆಚ್ಚು ಕಡಿಮೆ ಆದರೆ ನಮ್ಮ ರಾಜ್ಯ ಸರ್ಕಾರ ಸರ್ವ ಪಕ್ಷಗಳ ಸಭೆ ಕರೆದು ಕೇಂದ್ರ ಜೊತೆಗೆ ಮಾತಾಡೋದನ್ನ, ತಮಿಳುನಾಡು ಜೊತೆಗೆ ಮಾತಾಡೋದನ್ನ ಮಾಡ್ತಾರೆ. ಇಲ್ಲಿ ನಮಗೆ ಅದು ಇಷ್ಟೊಂದು 130 TMC ಅಡಿ ನೀರು ವ್ಯರ್ಥವಾಗಿ ಹರಿದು ಹೋಗ್ತದೆ ನಮ್ಮ ಪಾಲಿಂದು. ಒಮ್ಮಾದರೂ ನಮ್ಮ ಸರ್ಕಾರಕ್ಕೆ ಒಂದು ಸರ್ವಪಕ್ಷ ಸಭೆ ಕರೆದು ಕೇಂದ್ರ ಸರ್ಕಾರದ ಜೊತೆಗೆ ಮಾತಾಡ್ತಕ್ಕಂಥ ಕನಿಷ್ಠ ಕಾಳಜಿ ಯಾಕಿಲ್ಲ ಅಂತಂದ್ರೆ, ನಾವು ಹೈದರಾಬಾದ್ ಕರ್ನಾಟಕದವರು ಅಲಕ್ಷ್ಯಕ್ಕೊಳಗಾದವರು ಏನು ಮಾಡಿದ್ರು ನಡೀತದೆ, ಇವರು ಏನು ಕೇಳಿದ್ರು ನಡೀತದೆ ಅಂತಕ್ಕಂಥ ಈ ಭಾವನೆ ಏನಿದೆ, ಈ ಭಾವನೆ ಅದು ಹೋಗದೇ ಇದ್ರೆ ಇವತ್ತ ಇದರಿಂದ ಏನಾಗ್ತದೆ ನಾವು ತಿಳ್ಕೋಬೇಕು. ನಮ್ಮ ತುಂಗಭದ್ರಾ ಜಲಾಶಯ 130 TMC ತೀರ್ಮಾನ ಮಾಡಿ ಎ ನ್ಯಾಷನಲ್ ಸಿಂಪೋಸಿಯಂ ಆನ್ ಕೃಷ್ಣ ಬೇಸಿನ್. ಇದರೊಳಗೆ ಕಾನೂನು ತಜ್ಞರು, ನಾನು ನಿನ್ನೆ ಮಾತಾಡಿದ್ದೀನಿ, ಅವರು ನಾನು ಟೇಪ್ ನೋಡಿ ಕೊಡ್ತೀನಿ ಸ್ವಲ್ಪ ಸಮಯ ಕೊಟ್ಟರೆ ಅಂತ ಹೇಳಿದ್ರು. ನಮ್ಮ ದೇಶದಿಂದ ಅತಿ ದೊಡ್ಡ ಈ ನೀರಿನ ಹಂಚಿಕೆಯ ತಜ್ಞರು, ಕಾನೂನು ತಜ್ಞರು ಯಾರು? ಮಿಸ್ಟರ್ ಮೋಹನ್ ವಿ ಕಾರ್ತಿಕ್ ಅಂತೇಳಿ ಸುಪ್ರೀಂ ಕೋರ್ಟಿನ ಜಡ್ಜು, ನಮ್ಮ ಲಕ್ಕಿಲಿ ನಮ್ಮ ಹಿರಿಯ ಗೆಳೆಯರಾದಂಥ SR ಹಿರೇಮಠದ ಒಡನಾಡಿ ಅವರು, ಅವ್ರ ಮೂಲಕ ನಾನು ಅವ್ರು ನಮ್ಮ ತಗೊಂಡು ಮಾತಾಡ್ತಿದ್ದೆ, ಅವ್ರಿಗೆ ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಬ್ಬರು ಕೃಷ್ಣ ಕೊಲ್ಲಾರ್ ಕುಲಕರ್ಣಿ ಅಂತೇಳಿ
ಬಿಜಾಪುರದವರು ಬಹಳ ವಿಷಯ ತಜ್ಞರು. ಕೃಷ್ಣಾ ಜಲವಿವಾದಕ್ಕೆ ಸಂಬಂಧಪಟ್ಟಂತೆ ಬಹಳ ಆಳವಾದ ಮೈನೂಟು ವಿಷಯವನ್ನು ಗ್ರಹಿಸಿದಂಥವರು. ಅವ್ರ ಜೊತೆಗೂ ಮಾತುಕತೆ ನಡೀತಾ ಇದೆ. ಮೂರನೇದು ವಯಸ್ಸಾಗಿರೋ ಅವ್ರು ಬರ್ತಾರೆ ಗೊತ್ತಿಲ್ಲ, ಅವ್ರ ಜೊತೆಗೂ ಮಾತಾಡಿ ಕೇಳಿದ್ದೀನಿ. ಕ್ಯಾಪ್ಟನ್ ರಾಜಾರಾವ್ ಅಂತೇಳಿ ಈ 3 ಜನ ಏನಂದ್ರೆ ಇವರು ಮುಂದಿಟ್ಕೊಂಡು. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ ಮೇಲೆ ನಡೆದ ಹಲ್ಲೆ ಘಟನೆ ಖಂಡನೀಯವಾಗಿದ್ದು, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಬೆಂಬಲಿಗರು ನಡೆದ ಹಲ್ಲೆಗೆ ಕ್ಷಮೆಯಾಚಿಸಬೇಕೆಂದು ಹಿಂದುಳಿದ ಜಾತಿಗಳ ಒಕ್ಕೂಟದ ನಗರದ ಅಧ್ಯಕ್ಷ ವಿ. ಲಕ್ಷ್ಮೀರೆಡ್ಡಿ ಆಗ್ರಹಿಸಿದರು. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ನಡೆದ ಹಲ್ಲೆ ಘಟನೆ ಖಂಡನೀಯವಾಗಿದ್ದು, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಬೆಂಬಲಿಗರು ನಡೆಸಿದ ಹಲ್ಲೆಗೆ ಕ್ಷಮೆಯಾಚಿಸಬೇಕೆಂದು ಹಿಂದುಳಿದ ಜಾತಿಗಳ ಒಕ್ಕೂಟದ ನಗರ ಅಧ್ಯಕ್ಷ ವಿ. ಲಕ್ಷ್ಮೀರೆಡ್ಡಿ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೆಂಪೇಗೌಡ ಜಯಂತಿಯಲ್ಲಿ ಭಾಗವಹಿಸಲು ಆಗಮಿಸಿದ ಶಾಸಕರನ್ನು ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ದಲ್ಲದೆ ಶಾಸಕರ ಮೇಲೆ ಹಲ್ಲೆಗೆ ಯತ್ನಿಸಿರುವುದು ಕಳವಳಕಾರಿ. ಕೇಂದ್ರ ಸಚಿವರಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಕೇವಲ ಸಂಘರ್ಷ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಬೆಂಬಲಿಗರು ಶಾಸಕರ ನೂಕಾಟ ತಳ್ಳಾಟ ನಡೆಸಿ ಚಪ್ಪಲಿ ತೂರಾಟವೂ ಮಾಡಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆಯಲ್ಲ. ಪ್ರದೀಪ್ ಈಶ್ವರ್ ಇವರು ತಪ್ಪಾಗಿ ಮಾಡಿದ್ದರೆ ಅದು ಕೂಡ ತಪ್ಪೆ. ಪ್ರದೀಪ್ ಈಶ್ವರ್ ಇವರು ತಪ್ಪಾಗಿ ಮಾತನಾಡಿದ್ದರೆ ಅದು ಕೂಡ ತಪ್ಪೆ. ಆದರೆ 2 ಬಾರಿ ಮುಖ್ಯಮಂತ್ರಿಗಳಾಗಿ ಕೇಂದ್ರ ಸಚಿವರಾಗಿ ಕೆಲಸ ನಿರ್ವಹಿಸುತ್ತಿರುವ ಕುಮಾರಸ್ವಾಮಿ ಅವರು ಕೈಗಾರಿಕೆ ಸಚಿವರಾಗಿದ್ದಾರೆ. ರಾಜ್ಯಕ್ಕೆ ಕೈಗಾರಿಕೆಗಳ ಸಾಕಷ್ಟು ಅನುದಾನ ತರಲು ಪ್ರಯತ್ನಿಸಬೇಕು. ರಾಜ್ಯಕ್ಕೆ ಪೂರಕವಾದ ಯೋಜನೆಗಳನ್ನು ಕೇಂದ್ರದಿಂದ ಮಂಜೂರು ಮಾಡಿಸಲು ಒತ್ತು ನೀಡಬೇಕು. ಇಂತಹ ಬೆಳವಣಿಗೆಗಳು ಯುವಕರನ್ನು ಪ್ರಚೋದಿಸಿದಂತಾಗುತ್ತದೆ. ಕೂಡಲೇ ಕ್ಷಮೆಯಾಚಿಸುವ ಮೂಲಕ ಅಂತ್ಯ ಹಾಡಬೇಕು. ಇಲ್ಲದೆ ಹೋದಲ್ಲಿ ತೀವ್ರ ಸ್ವರೂಪದ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಕೆಂಪೇಗೌಡ ಜಯಂತಿ ಆಚರಣೆ ಸಂದರ್ಭದಲ್ಲಿ ಮನುಷ್ಯ ಸಮಾಜದ ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ್ ಅವರಿಗೆ ಮೇಲೆ ಸಕ್ರಿಯಿಸುವುದು, ಶಬ್ದಗಳಿಂದ ಗಲಾಟೆ ಮಾಡಿದ್ದು ನಮಗೆಲ್ಲ ಗೊತ್ತಿದ್ದಂಗೆ. ಈ ರೀತಿ ಖಂಡನೆ ಇದಕ್ಕೆ ನಾವು ಖಂಡನೆ ಯಾರಾದರೂ ಅವರ ಕಾರ್ಯಕರ್ತರಾಗಲಿ ಮಾಡಿದ್ದಂತೆ ಖಂಡನೆ ಅಂತ ಸಂಪೂರ್ಣ ಇದು ಮಾಡ್ತೀವಿ. ನಾವು ಒಕ್ಕಲಿಗ ಜನಾಂಗ ಭಾಳಷ್ಟು ಗೌರವದಿಂದ ನಾವು ನೋಡ್ತಾ ಇದ್ವಿ. ಆದರೆ ಕುಮಾರಸ್ವಾಮಿ ಅವರು ಈ ಹಿಂದಿನ ಬಾಲಕರು ಅವರು ಏನು ವರ್ಕರ್ಸ್ ಇದ್ದ ಕಾರ್ಯಕರ್ತರು ಅವರು ಗಲಾಟೆ ಮಾಡಿದ್ದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಗಲಾಟೆಗಳನ್ನು ಕುಮಾರಸ್ವಾಮಿ ಅವರು ನೇತೃತ್ವದಲ್ಲಿ ನಡೀತಾ ಇದೆ. ಯಾಕೆಂದರೆ ಅವರು ಕೇಂದ್ರ ಸಚಿವರಿಂದ ಸಾಕಷ್ಟು ರಾಜ್ಯಕ್ಕೆ ಹಣ ತರಬೇಕು. ಅದು ಆ ಗಮನದಲ್ಲಿ ಇಲ್ಲದೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲೇ ಬರೀ ಇವು ಜಗಳಗಳೇ ಅವರು ನಡೆದಿಲ್ಲ. ಯಾಕಂದರೆ ಒಳ್ಳೆಯ ಮುಖ್ಯಮಂತ್ರಿ ಅವರು ಮಾಡಿದಾಗ ಆಡಳಿತ ಅವ್ರ ಮನಸ್ಸು ಕೂಡ ಭಾಳ ಒಳ್ಳೆಯದಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಹೊಂದಾಣಿಕೆ ಮೇಲೆ 2 ಪಕ್ಷಗಳ ಹೊಂದಾಣಿಕೆ ಮೇಲೆ ಈ ಕಾರ್ಯಕರ್ತರಿಂದ ಗಲಾಟೆ ಮಾಡೋದು, ಯಾರ ಮೇಲೆ ಅದು ಸಿಟ್ಟು ಮಾಡೋದು ಭಾಳಷ್ಟು ಆಗಿದೆ. ಇವರು ನಮ್ಮ ರಾಜ್ಯಕ್ಕೆ ಕನಿಷ್ಠ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ಸ್ ಅಂತ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ತಂದರೆ ಕನಿಷ್ಠ ನಮ್ಮ ರಾಜ್ಯದಲ್ಲಿ ಎಷ್ಟೋ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗ್ತದೆ. ಅದು ಕ್ರಿಟಿಕಲ್ ಫಂಡ್ಸ್ ಅಂತ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ಸ್ ಇದುವರೆಗೆ ಒಂದು ನಯ ಪೈಸೆ ಕೂಡ ಕರ್ನಾಟಕಕ್ಕೆ ತಂದಿಲ್ಲ. ಯಾಕಂದರೆ ಇವರು ಇಂಡಸ್ಟ್ರಿಯಲ್ ಮಿನಿಸ್ಟ್ರಿ ಇದ್ದಾರೆ, ಇದು ಅವಶ್ಯಕತೆ ಇದೆ. ಇದು ಬಿಟ್ಟು ಕೇವಲ ಕರ್ನಾಟಕ ಸಣ್ಣ ಲೀಡರ್ನಲ್ಲಿ ಜಗಳ ಆಡೋದು ಶೋಭೆ ತರದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅವರು ಯಾಕೆ ಈ ಗುಂಡಿನಲ್ಲಿ ಇದ್ದಾರೋ ಗೊತ್ತಿಲ್ಲ. ಯಾಕಂದರೆ ಅವರ ಅವಧಿಯಲ್ಲಿ 2 ಸಲ ಅವರು ಮುಖ್ಯಮಂತ್ರಿ ಆಗ್ಯಾರ, ಈಗ ಸೆಂಟ್ರಲ್ ಮಿನಿಸ್ಟ್ರು ಕೂಡ ಆಗ್ಯಾರ. ಈಗ ಇತ್ತೀಚಿನ ದಿನಗಳಲ್ಲಂತೂ ಸಂಪೂರ್ಣ ಬರೀ ಜಗಳದ ಸ್ಟೇಟ್ಮೆಂಟ್ಗಳೇ ಇರ್ತವೆ. ಆದರೆ ದಯವಿಟ್ಟು ಅವರಿಗೆ ಮನವಿ ಮಾಡೋದೇನೆಂದರೆ, ಹಿಂದುಳಿದ ವರ್ಗಕ್ಕೆ ಅವಮಾನ ಮಾಡೋದು ಭಾಳ ಕೆಟ್ಟದು. ನೀವು ಹಿಂದುಳಿದ ವರ್ಗದ ಎಲ್ಲ ಜಾತಿಗಳ ಒಕ್ಕೂಟದಿಂದ ನೀವು ಪ್ರತಿ ಸಾರಿ ಮತ್ತೆ ಪುನಃ ಇದೇ ಮಾಡಿದರೆ ಉಗ್ರ ಹೋರಾಟಗಳು ಹಮ್ಮಿಕೊಳ್ಳೋದಾಗ್ತದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಅದಲ್ಲದೆ ಅವರು ಸಾಕಷ್ಟು ಡೆವಲಪ್ಮೆಂಟ್ ಮಾಡೋಕ್ಕೆ ಅನುಕೂಲ ಐತೆ ಸೆಂಟ್ರಲ್ ಗೌರ್ಮೆಂಟ್ಲಿಂದ. ಅದು ಯಾಕೆ ಅವರು ಪ್ರೋತ್ಸಾಹ ಕೊಡೋದು ಗೊತ್ತಿಲ್ಲ. ಏನು ಇಲ್ಲಿ ಪಕ್ಷ ಏನು ಬೇರೆ ಸಲುವಾಗಿ ಏನೋ ಕೊಟ್ಟಿಲ್ಲ ಗೊತ್ತಿಲ್ಲ. ಆದರೆ ಅವ್ರು ಮನಸ್ಸು ಮಾಡಿದರೆ ಸಾಕಷ್ಟು ಕೆಲಸಗಳು ಆಗ್ತವೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿ, ಅವರು ಇಲ್ಲಿಂದ ಯುವಕರು ಯಾರು ಗಲಾಟೆ ಮಾಡಿದ್ದಾರೆ ಅವರು ಕ್ಷಮೆ ಕೇಳಬೇಕು. ಅವರಿಗೆ ಹೇಳ್ಬೇಕು, ಕುಮಾರಸ್ವಾಮಿ ಸಾಹೇಬ್ರೆ ಹೇಳಿ ಅವ್ರಿಗೆ ಕ್ಷಮೆ ಕೇಳಿಸಿ ಇದನ್ನು ಇಲ್ಲಿಗೆ ಬಿಟ್ಬಿಡ್ಬೇಕು. ಪ್ರದೀಪ್ ಈಶ್ವರ್ ಅವರು ಏನೋ ತಪ್ಪು ಮಾಡಿದರೆ ಕಾನೂನು ಬಹಿರವಾಗಿ ಅವರಿಗೆ ಆಕ್ಷನ್ಗಳು ತಗೊಳ್ಳ. ಈ ಸಂದರ್ಭದಲ್ಲಿ ಒಕ್ಕೂಟದ ಪದಾಧಿಕಾರಿಗಳಾದ ಶರಣಬಸವ, ಬಿಜಿ ನಾಗರಾಜ್, ನರಸಿಂಹಲು, ನರಸಪ್ಪ, ಈರೇಶ್, ಬಸವರಾಜ್,
ರಮೇಶ್ ಗೌಡ, ಆನಂದ್, ತಾನಾಜಿ ಇದ್ದರು. ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಅತ್ಯಂತ ಮಹತ್ವದ ಪ್ರಕ್ರಿಯೆಯಾಗಿದ್ದು ಅದು ಪಾರದರ್ಶಕ ಹಾಗೂ ನ್ಯಾಯಸಮ್ಮತವಾಗಿ ನಡೆಯಬೇಕು ಎಂದು ಮಾಜಿ ಸಚಿವ ಬೋಸರಾಜು ಹೇಳಿದರು. ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಅತ್ಯಂತ ಮಹತ್ವದ ಪ್ರಕ್ರಿಯೆಯಾಗಿದ್ದು ಅದು ಪಾರದರ್ಶಕ ಹಾಗೂ ನ್ಯಾಯಸಮ್ಮತವಾಗಿ ನಡೆಯಬೇಕು ಎಂದು ಮಾಜಿ ಸಚಿವ ಬೋಸರಾಜ್ ಹೇಳಿದರು. ಮಾಜಿ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ಪಟ್ಟಣದ ಖಾದ್ರಿ ಫಂಕ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ ಎಸ್ಐಆರ್ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ಅರ್ಹ ನಾಗರಿಕರು ಕಡ್ಡಾಯವಾಗಿ ಮತದಾರರ ಗುರುತಿನ ಚೀಟಿ ಹೊಂದಿರಬೇಕು. ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ, ತಿದ್ದುಪಡಿ ಹಾಗೂ ಜಾಗೃತಿ ಮೂಡಿಸುವ ಕಾರ್ಯವನ್ನು ಪರಿಣಾಮಕಾರಿಯಾಗಿ ಕೈಗೊಳ್ಳಬೇಕೆಂದು ಕರೆ ನೀಡಿದರು. 18 ವರ್ಷ ಪೂರೈಸಿರುವ ಯುವಕರು ತಮ್ಮ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿಕೊಳ್ಳುವುದರ ಜೊತೆಗೆ ಅಗತ್ಯ ತಿದ್ದುಪಡಿಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡಿಸಿಕೊಳ್ಳಬೇಕು. ಮತದಾನ ಹಕ್ಕು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕಾಗಿದ್ದು ಅದನ್ನು ಎಲ್ಲರೂ ಜವಾಬ್ದಾರಿಯಿಂದ ಬಳಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಯಾವುದೇ ಗೊಂದಲ ಅಥವಾ ಪಕ್ಷಪಾತವಿಲ್ಲದೆ ನ್ಯಾಯಯುತವಾಗಿ ನಡೆಯುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕೆಂದು ಅವರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಹಂಪಯ್ಯ ನಾಯಕ್, ನಗರ ಪ್ರಾಧಿಕಾರ ಅಧ್ಯಕ್ಷ ಗಫೂರ್ ಸಾಬ್, ಬಸಪ್ಪಗೌಡ, ಭೋಗಾವತಿ, ಚುಕ್ಕಿ ಸುಗಪ್ಪ, ಶರಣಬಸವ ನಾಯಕ್, ಕಾರ್ಯಾಗಾರದಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ವಿವಿಧ ಸಂಘಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. 18 ವರ್ಷ ಪೂರೈಸಿರುವ ಯುವಕ ಯುವತಿಯರು ತಮ್ಮ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿಕೊಳ್ಳುವುದರ ಜೊತೆಗೆ ಅಗತ್ಯ ತಿದ್ದುಪಡಿಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡಿಕೊಳ್ಳಬೇಕು. ಮತದಾನ ಹಕ್ಕು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕಾಗಿದ್ದು ಅದನ್ನು ಎಲ್ಲರ ಜವಾಬ್ದಾರಿಯಿಂದ ಬಳಸಿಕೊಳ್ಳಬೇಕು ಎಂದು ಅವರು ಸಲಹೆ ನೀಡಿದರು. ಈಗ ಜಾಹೀರಾತು. ಸಾಯಿ ಶಿವ ವಾಟರ್ ಪ್ರೂಫಿಂಗ್ ಸಿವಿಲ್ ವರ್ಕ್ಸ್, ನ್ಯಾನೋ ಟೆಕ್ನಾಲಜಿ ಝೈಕೋಸಿಲ್ ಬ್ರೀದಿಂಗ್ ವಾಟರ್ ಪ್ರೂಫಿಂಗ್ ಹೀಟ್ ಅಂಡ್ ರೆಸಿಸ್ಟೆಂಟ್ ವರ್ಕ್ಸ್, ಸ್ವಿಮ್ಮಿಂಗ್ ಪೂಲ್, ವಾಟರ್ ಪ್ರೂಫಿಂಗ್ ಅಂಡ್ ವರ್ಕ್, ಕೂಲಿಂಗ್ ಟವರ್, injection growing work, water tank, chemical coating work, bathroom and toilets, top terrace, underground basement, suspense joint, brick coba and chip coba. For more details contact K Vishwanath, cell number 720410196 97421 ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ. ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ.
ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಪೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ವಾರ್ತೆಗಳಿಗೆ ಸ್ವಾಗತ. ಜಿಲ್ಲಾ ಬ್ರಾಹ್ಮಣ ಮಹಾಸಭಾದಿಂದ ವಿಪ್ರೋತ್ಸವ 2026 ಹಾಗೂ ಪ್ರತಿಭಾ ಪುರಸ್ಕಾರ ವಿಪಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಜೂನ್ 4ರಂದು ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಶನಿವಾರ ಸಂಜೆ 5 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಮಹಾಸಭಾ ಅಧ್ಯಕ್ಷ ರಮೇಶ್ ಕುಲಕರ್ಣಿ ಹೇಳಿದರು. ಜಿಲ್ಲಾ ಬ್ರಾಹ್ಮಣ ಮಹಾಸಭಾದಿಂದ ವಿಪ್ರೋತ್ಸವ 2026 ಹಾಗೂ ಪ್ರತಿಭಾ ಪುರಸ್ಕಾರ ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಜುಲೈ 4ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಶನಿವಾರ ಸಂಜೆ 5 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಮಹಾಸಭಾ ಅಧ್ಯಕ್ಷ ರಮೇಶ್ ಕುಲಕರ್ಣಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2025-26ನೇ ಸಾಲಿನಲ್ಲಿ SSLC, PUC ಪರೀಕ್ಷೆಗಳಲ್ಲಿ 75%ಕ್ಕಿಂತ ಹೆಚ್ಚು ಅಂಕ ಪಡೆದ 120 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತದೆ. ಸಮಾಜ ಸೇವೆಯಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹೋರಾಟಗಾರ ರಾಘವೇಂದ್ರ ಕುಷ್ಟಗಿ ಮತ್ತು ಮಹಿಳಾ ವಿಭಾಗದಲ್ಲಿ ಉಷಾಬಾಯಿ ಶ್ರೀನಿವಾಸರಾವ್ ದೇಸಾಯಿ ಇವರಿಗೆ ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಅಲ್ಲದೆ PhD ಮತ್ತು CA ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ 4 ಜನರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮವನ್ನು ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಉದ್ಘಾಟಿಸಲಿದ್ದಾರೆ. ಮಾಜಿ ಸಚಿವ NS ಬೋಸರಾಜ್, ಸಂಸದ G ಕುಮಾರ್ ನಾಯಕ್, ಜಿಲ್ಲೆಯ ಶಾಸಕರುಗಳಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ದದ್ದಲ್ ಬಸನಗೌಡ, ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ S ರಘುನಾಥ್, ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಅಸುಗೂಡು ಜಯಸಿಂಹ, ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಮಹಾಪೋಷಕ ನರಸಿಂಗರಾವ್ ದೇಶಪಾಂಡೆ, ಸುಯಮೀಂದ್ರ ಕುಲಕರ್ಣಿ, ವೇಣುಗೋಪಾಲ್ ಇನಾಮದಾರ್, ಕಾರ್ಯಾಧ್ಯಕ್ಷ ವೆಂಕಟೇಶ್ ದೇಸಾಯಿ ಆಗಮಿಸಲಿದ್ದಾರೆ. ಮುಖ್ಯ ಭಾಷಣಕಾರರಾಗಿ ರೋಹಿತ್ ಚಕ್ರವರ್ತಿ ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ರಮೇಶ್ ಕುಲಕರ್ಣಿ ವಹಿಸಿಕೊಳ್ಳಲಿದ್ದಾರೆ. ಸಮಾಜದ ವಿದ್ಯಾರ್ಥಿಗಳು, ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಪ್ರಶಸ್ತಿ ಪ್ರದಾನ ಸಮಾರಂಭ ಜುಲೈ 4ರಂದು ರಾಯಚೂರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ರಾಯಚೂರು ವತಿಯಿಂದ ವಿಪ್ರೋತ್ಸವ 2026 ಅಂಗವಾಗಿ ಪ್ರತಿಭಾ ಪುರಸ್ಕಾರ ಹಾಗೂ ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಜುಲೈ 4ರಂದು 2026 ಶನಿವಾರ ಸಂಜೆ 5 ಗಂಟೆಗೆ ರಾಯಚೂರಿನ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. ಈ ಸಮಾರಂಭದಲ್ಲಿ SSLC ಹಾಗೂ PUC 2025-26 ಪರೀಕ್ಷೆಯಲ್ಲಿ 75%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ರಾಯಚೂರಿನ ಜಿಲ್ಲೆಯ ಸುಮಾರು 120ಕ್ಕೂ ಅಧಿಕ ಬ್ರಾಹ್ಮಣ ವಿದ್ಯಾರ್ಥಿನಿಯರಿಗೆ ಗುರುತಿಸಿ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುತ್ತದೆ. ಆದುದರಿಂದ ಸಮಾಜ ಸೇವೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ 2 ಗಣ್ಯರನ್ನು ಗುರುತಿಸಿ ವಿಪ್ರಶ್ರೀ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತದೆ. ಪುರಸ್ಕಾರ ವಿಭಾಗದಲ್ಲಿ ಶ್ರೀ ರಾಘವೇಂದ್ರ ಕುಷ್ಟಗಿ ಹಾಗೂ ಮಹಿಳಾ ವಿಭಾಗದಲ್ಲಿ ಶ್ರೀಮತಿ ಉಷಾ ರಾಣಿ ಶ್ರೀನಿವಾಸ್ ದೇಸಾಯಿ ಕಡದಿನಿ ಇವರಿಗೆ ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಇದೇ ಸಂದರ್ಭದಲ್ಲಿ PhD, ಚಾರ್ಟರ್ಡ್ ಅಕೌಂಟ್, CA ಸೇರಿದಂತೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 4 ಪ್ರತಿಭಾವಂತ ವಿಶೇಷ ಗುರುತಿಸಿ ಸನ್ಮಾನಿಸಲಾಗುತ್ತದೆ. ಕಾರ್ಯಕ್ರಮದ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ದಿನೇಶ್ R ಗುಂಡೂರಾವ್ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಕರ್ನಾಟಕದ ಸರ್ಕಾರದ ಮಾಜಿ ಸಚಿವರಾದ ಶ್ರೀ NS ಬೋಸರಾಜ್ ಹಾಗೂ ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ G ಕುಮಾರ್ ನಾಯಕ್, ಜಿಲ್ಲೆಯ ಶಾಸಕರಾದ ಶ್ರೀ S ಶಿವರಾಜ್ ಪಾಟೀಲ್ ಸರ್ ಹಾಗೂ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಬಸವರಾಜ ದದ್ದಲ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ A ವಸಂತ್ ಕುಮಾರ್ ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಶ್ರೀ S ರಘುನಾಥ್, ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಅಶೋಕಗೌಡ ಜಯಸಿಂಹ, ರಾಯಚೂರು ಜಿಲ್ಲಾ ಬ್ರಾಹ್ಮಣ ಮಹಾಸಭೆಯ ಮಹಾಪೋಷಕರಾದ ಶ್ರೀ ನರಸಿಂಗರಾವ್ ದೇಶಪಾಂಡೆ ಹಾಗೂ ಶ್ರೀ ಸುಮೇಂದ್ರ ಕುಲಕರ್ಣಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿರುತ್ತಾರೆ.
ಖ್ಯಾತ ಚಿಂತಕರು ಶ್ರೀ ರೋಹಿತ್ ಚಕ್ರವರ್ತಿ ಅವರ ಕಾರ್ಯಕ್ರಮ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಲಿದ್ದಾರೆ. ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ರಮೇಶ್ ಕುಲಕರ್ಣಿ ಜಿಲ್ಲಾ ಚುನಾಯಿತ ಪ್ರತಿನಿಧಿ ವಹಿಸಲಿದ್ದು, ಜಿಲ್ಲಾ ಸಂಚಾಲಕರಾದ ವೇಣುಗೋಪಾಲ್ ವಿನಂದರ್ ಹಾಗೂ ಕಾರ್ಯಾಧ್ಯಕ್ಷರಾದ ವೆಂಕಟೇಶ್ ದೇಸಾಯಿ ವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾ ಎಲ್ಲ ಬ್ರಾಹ್ಮಣ ಬಂಧುಗಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಬೇಕೆಂದು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಕೋರಲಾಗಿದೆ. ಈ ಸಂದರ್ಭದಲ್ಲಿ ನರಸಿಂಹರಾವ್ ದೇಶಪಾಂಡೆ, ಪ್ರಾಣೇಶ್ ಮುತಾಲಿಕ್, ವೇಣುಗೋಪಾಲ್ ಇನಂದಾರ್, ರಾಮರಾವ್ ಗಣೇಕಲ್, ಸುಧೀರ್, ಶ್ರೀನಿವಾಸ್ ದೇಸಾಯಿ, ವಿಜೇತಾ ಸಿರ್ವಾರ್ ಇದ್ದರು. ಪ್ರತಿ ವರ್ಷದಂತೆ 300 ಕಾಪು ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನ ಮಾಜಿ ಶಾಸಕ ಎ ಪಾಪರೆಡ್ಡಿ ಅವರ ನೇತೃತ್ವದಲ್ಲಿ ಜುಲೈ 4ರಂದು ನಗರದ ವೀರಾಂಜನೇಯ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಸಮಾಜ ಕಾರ್ಯಾಧ್ಯಕ್ಷ ಉಟ್ಕೂರು ಕೃಷ್ಣಮೂರ್ತಿ ಹೇಳಿದರು. ಪ್ರತಿ ವರ್ಷದಂತೆ 300 ಕಾಪು ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನು ಮಾಜಿ ಶಾಸಕ ಎ ಪಾಪರೆಡ್ಡಿ ಅವರ ನೇತೃತ್ವದಲ್ಲಿ ಜುಲೈ 4ರಂದು ನಗರದ ವೀರಾಂಜನೇಯ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಸಮಾಜದ ಕಾರ್ಯಾಧ್ಯಕ್ಷ ಉಟ್ಕೂರು ಕೃಷ್ಣಮೂರ್ತಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಎಸ್ಎಸ್ಎಲ್ಸಿ, ಪಿಯುಸಿ ಪರೀಕ್ಷೆಗಳಲ್ಲಿ 80%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ಹಾಗೂ ಪಾಲಕರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಜುಲೈ 3ರೊಳಗೆ ವಿದ್ಯಾರ್ಥಿಗಳು ಹೆಸರು ನೋಂದಣಿ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಜಿ. ಶೇಖರ್ ರೆಡ್ಡಿ ಮಾತನಾಡಿ, 300 ಕಾಪು ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳೊಂದಿಗೆ ಪಾಲಕರಿಗೂ ಸನ್ಮಾನಿಸಲಾಗುತ್ತದೆ. ಧನ ಸಹಾಯದೊಂದಿಗೆ ಪಾರಿತೋಷಕ ನೀಡಿ ಸನ್ಮಾನಿಸಲಾಗುತ್ತದೆ. ಸಮಾಜದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗ್ಗೆ 10:30ಕ್ಕೆ ಗದ್ವಾಲ್ ರಸ್ತೆಯ ವೀರಾಂಜನೇಯ ಕಲ್ಯಾಣ ಮಂಟಪದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಮಕ್ಕಳಿಗೆ ಪ್ರತಿಯೊಂದು ಪುರಸ್ಕಾರ ಮಕ್ಕಳಿಗೂ ಮತ್ತು ಅವರ ಪೋಷಕರಿಗೂ ಸನ್ಮಾನವನ್ನು ಮಾಡಲಾಗುವುದು. ಸ್ಥಳ ವೀರಾಂಜನೇಯ ಕಲ್ಯಾಣ ಮಂಟಪ, 300 ಕಾಪು ಕಲ್ಯಾಣ ಮಂಟಪ 10:30ರಿಂದ ಕಾರ್ಯಕ್ರಮ ಬೇರೆ ಬೇರೆ ಹುಡುಗಿ ನಮ್ಮ ಸಮಾಜದವರ ಸಲುವಾಗಿ, ನಮ್ಮ ಸಮಾಜದವರಿಂದ, ನಮ್ಮ 300 ಕಾಪು ಶಿಕ್ಷಣ ಸಂಸ್ಥೆಗಳಿಂದ ಈ ಪ್ರತಿಭಾ ಪುರಸ್ಕಾರ ಒಂದು ಸಮಾರಂಭವನ್ನು ನಾವು 4ನೇ ತಾರೀಕಿಗೆ ಶ್ರೀ ವೀರಾಂಜನೇಯ ದೇವಸ್ಥಾನದಲ್ಲಿ ಬೆಳಿಗ್ಗೆ 10:30 ಗಂಟೆಯಿಂದ ಪ್ರಾರಂಭ ಮಾಡ್ತಾ ಇದ್ವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕ ತಂದೆ ತಾಯಿಗಳು, ನಮ್ಮ ಸಮಾಜದವರು, ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳು, ನಮ್ಮ ಸಮಾಜದ ಹಿರಿಯ ಪದಾಧಿಕಾರಿಗಳು, ಎಲ್ಲ ಪದಾಧಿಕಾರಿಗಳು, ಸರ್ವ ಸದಸ್ಯರು ಎಲ್ಲರೂ ಭಾಗವಹಿಸಿ ಈ ಒಂದು ಮಕ್ಕಳ ಕಾರ್ಯಕ್ರಮವನ್ನು ಯಶಸ್ವಿ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ನಡೆದ ಘಟನೆ ಖಂಡನೀಯವಾಗಿದ್ದು, ಅವರ ವಿರುದ್ಧ ಹಲ್ಲೆಗೆ ಯತ್ನಿಸಿದ ಜೆಡಿಎಸ್, ಬಿಜೆಪಿ ಕಾರ್ಯಕರ್ತರನ್ನು ಬಂಧಿಸಬೇಕೆಂದು 300 ಕಾಪು ಸಮಾಜದ ಕ್ರೀಡಾಧ್ಯಕ್ಷ ಎನ್ ಶ್ರೀನಿವಾಸ್ ರೆಡ್ಡಿ ಆಗ್ರಹಿಸಿದರು. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ನಡೆದ ಘಟನೆ ಖಂಡನೀಯವಾಗಿದ್ದು, ಅವರ ವಿರುದ್ಧ ಹಲ್ಲೆಗೆ ಯತ್ನಿಸಿದ ಜೆಡಿಎಸ್, ಬಿಜೆಪಿ ಕಾರ್ಯಕರ್ತರನ್ನು ಬಂಧಿಸಬೇಕೆಂದು 300 ಕಾಪು ಸಮಾಜದ ಕ್ರೀಡಾ ಅಧ್ಯಕ್ಷ ಎನ್ ಶ್ರೀನಿವಾಸ್ ರೆಡ್ಡಿ ಆಗ್ರಹಿಸಿದರು. ಅವರು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ ಬಲಿಜ ಸಮಾಜದ ಏಕೈಕ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ತೂರಿ ಕಾರ್ಯಕ್ರಮದಲ್ಲಿ ಭಾಗವಹಿಸದಂತೆ ತಡೆದ ಕೆಂಪೇಗೌಡ ಜಯಂತಿಯನ್ನು ಅಪಮಾನಿಸಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ರಾಜ್ಯ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಸೂಕ್ತ ನಿರ್ದೇಶನ ನೀಡಿ ಆರೋಪಿಗಳನ್ನು ಬಂಧಿಸಬೇಕು. ಇಲ್ಲದೆ ಹೋದಲ್ಲಿ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಶಿಸ್ತಿನ ಪಕ್ಷವೆಂದು ಹೇಳಿಕೊಳ್ಳುವ ಪಕ್ಷಗಳ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಅವಮಾನಿಸಿ ಜಯಂತಿಗೆ ಅಡ್ಡಿ ಉಂಟು ಮಾಡಿರುವ ಘಟನೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕೆಂದರು. ಹಲ್ಲೆಗೆ ಕಾರಣರಾದ ಪಕ್ಷದ ನಾಯಕರು ಕ್ಷಮೆ ಕೇಳಬೇಕೆಂದರು. ಹಿಂದೂ ವರ್ಗಕ್ಕೆ ಸೇರಿದ ನಮ್ಮ ಬಲಿಜ ಸಮಾಜದ ಪ್ರದೀಪ್ ಈಶ್ವರ್ ಅವರ ಮೇಲೆ ಜೆಡಿಎಸ್ ಮತ್ತು ಬಿಜೆಪಿ ಕೆಲ ಕಾರ್ಯಕರ್ತರು ಗಲಾಟೆ ಮಾಡಿ ಅವರ ಕುಟುಂಬದ ಸದಸ್ಯರ ಬಗ್ಗೆ ಅವಹೇಳನಕಾರಿ ಮಾತನಾಡಿ ನಿಂದನೆ ಮಾಡಿದ್ದನ್ನು ರಾಯಚೂರು 300 ಬಲಿಜ ಸಮಾಜ ತೀವ್ರವಾಗಿ ಖಂಡಿಸುತ್ತೇವೆ. ಇದೊಂದು ಯೋಜಿತ ಮತ್ತು ಪ್ರದೀಪ್ ಈಶ್ವರ್ ಅವರ ಮಾನಸಿಕವಾಗಿ ಅವರನ್ನು ಭಯಭೀತರನ್ನಾಗಿ ಮಾಡುವ ಮೂಲಕ ಅನಾಗರಿಕವಾಗಿ ನಡೆದುಕೊಂಡಿರುವ ಮತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅಡ್ಡಪಡಿಸಿ ನಾಡಪ್ರಭುಗಳಿಗೆ ದ್ರೋಹ ಬರೆದಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಶಾಸಕರಾಗಿ ಮಹಾನ್ ನಾಯಕರಂತೆ ಹಾಗೂ ಸರ್ಕಾರ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿದ ಅವರಿಗಿರುವ ಶಾಸನಬದ್ಧ ಹಕ್ಕು ಶಾಸಕರ ಕರ್ತವ್ಯ ಜ್ಯೋತಿ ತಂದು ಪ್ರಜಾಪ್ರಭುತ್ವ ಮೌಲ್ಯವನ್ನು ಕಳೆದಿದ್ದಾರೆ. ನಮ್ಮ ಶಿಸ್ತಿನ ಪಕ್ಷವೆಂದು ಹೇಳಿಕೊಳ್ಳುವ ಜೆಡಿಎಸ್ ಮತ್ತು ಭಾಜಪ ಒಕ್ಕಲಿಗರ ಮತವನ್ನು ಪಡೆದು ರಾಜಕೀಯ ಅಸ್ತಿತ್ವವನ್ನು ಪಡೆದುಕೊಂಡಿರುವುದು ಈ ಭಾಗದ ಎರಡೂ ಪಕ್ಷಗಳ ಕೆಲವು ಕಾರ್ಯಕರ್ತರು ಮಾಡಿರುವ ದುಂಡವದಲ್ಲಿ ಅಕ್ಷರಾಂಶ ಅಪರಾಧವಾಗಿದೆ.
ಭಾಜಪ ಮತ್ತು JDS ಪಕ್ಷಗಳ ನೇತೃತ್ವದ ವಹಿಸಿ ಹಿರಿಯ ಮುಖಂಡರು ತಮ್ಮ ಕಾರ್ಯಕರ್ತರು ಮಾಡಿದ ಈ ಕೃತ್ಯಕ್ಕೆ ಜನತೆ ಕ್ಷಮೆಯನ್ನು ಯೋಚಿಸಬೇಕು. ಈಗಾಗಲೇ ಹಲ್ಲೆ ಮಾಡಿದವರು ಪೊಲೀಸ್ ಇಲಾಖೆ ಗುರುತಿಸಿ ಅವರ ಬಗ್ಗೆ ಕಠಿಣ ಕ್ರಮ ಕೈಗೊಂಡು ಅವರಿಗೆ ಶಿಕ್ಷೆಯಾಗುವಂತೆ ನೋಡುವುದು ಇಲಾಖೆಯ ಕರ್ತವ್ಯ. ರಾಜ್ಯ ಮುಖ್ಯಮಂತ್ರಿಗಳಾಗಿಯೂ ಗೃಹ ಸಚಿವರು ಈ ಬಗ್ಗೆ ಸೂಕ್ಷ್ಮ ನಿರ್ದೇಶನ ನೀಡಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ನೋಡಿಕೊಳ್ಳಬೇಕೆಂದು ಮುನ್ನೂರು ಕಾಪು ಬಲಿಜ ಸಮಾಜ ಒತ್ತಾಯಿಸಿದೆ. ಇಲ್ಲವಾದರೆ ನಮ್ಮ ಸಮಾಜ ಶಾಸಕರಾದ ಸಮಾಜದ ಏಕೈಕ ಶಾಸಕರಾದ ಅವಮಾನ ಮತ್ತು ಮಾನಸಿಕ ಹಿಂಸೆಯ ಬಗ್ಗೆ ನಾವು ಬೀದಿಗಿಳಿದು ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರುಗಳಾದ ವಿ ಲಕ್ಷ್ಮೀ ರೆಡ್ಡಿ, ಭಂಗಿ ನರಸರೆಡ್ಡಿ, ಉಟ್ಕೂರು ಕೃಷ್ಣಮೂರ್ತಿ, ಚಂದ್ರಶೇಖರ್ ಭೋಗಲ್, ಪ್ರತಾಪ್ ರೆಡ್ಡಿ, ಜಿ ಶೇಖರ್ ರೆಡ್ಡಿ, ಯು ಗೋವಿಂದ್ ರೆಡ್ಡಿ, ಗುಡ್ಸಿ ನರಸರೆಡ್ಡಿ, ತಿಮ್ಮಾರೆಡ್ಡಿ, ಗುಡ್ಸಿ ತಿಮ್ಮಾರೆಡ್ಡಿ, ಸತ್ಯರೆಡ್ಡಿ, ಬೆಲ್ಲಂ ಶ್ರೀಧರ್ ರೆಡ್ಡಿ, ಪುಂಡ್ಲ ರಾಜೇಂದ್ರ ರೆಡ್ಡಿ ಸೇರಿದಂತೆ ಅನೇಕರಿದ್ದರು. ವಚನ ಸಾಹಿತ್ಯವನ್ನು ಮನೆ ಮನೆಗಳಲ್ಲಿ ಸಂಗ್ರಹಿಸಿ, ಸಂರಕ್ಷಿಸಿ ಹಾಗೂ ಜನಸಾಮಾನ್ಯರಿಗೆ ತಲುಪಿಸುವ ಮಹತ್ತರ ಕಾರ್ಯವನ್ನು ಡಾಕ್ಟರ್ ಗು ಹಳಕಟ್ಟಿ ಅವರು ತಮ್ಮ ಇಡೀ ಜೀವನವನ್ನು ಮುಡುಪಾಗಿಟ್ಟು ನೆರವೇರಿಸಿದ್ದಾರೆ ಎಂದು ವಿಶ್ರಾಂತ ಪ್ರಾಚಾರ್ಯ ಹಾಗೂ ಸಂಶೋಧಕ ಡಾಕ್ಟರ್ ಚನ್ನಬಸಯ್ಯ ಹಿರೇಮಠ ಹೇಳಿದರು. ವಚನ ಸಾಹಿತ್ಯವನ್ನು ಮನೆ ಮನೆಗಳಲ್ಲಿ ಸಂಗ್ರಹಿಸಿ, ಸಂರಕ್ಷಿಸಿ ಹಾಗೂ ಜನಸಾಮಾನ್ಯರಿಗೆ ತಲುಪಿಸುವ ಮಹತ್ತರ ಕಾರ್ಯವನ್ನು ಡಾಕ್ಟರ್ ಗು ಹಳಕಟ್ಟಿ ಅವರು ತಮ್ಮ ಇಡೀ ಜೀವನವನ್ನು ಮುಡುಪಾಗಿಟ್ಟು ನೆರವೇರಿಸಿದ್ದಾರೆ ಎಂದು ವಿಶ್ರಾಂತ ಪ್ರಾಚಾರ್ಯ ಹಾಗೂ ಸಂಶೋಧಕ ಡಾಕ್ಟರ್ ಚನ್ನಬಸಯ್ಯ ಹಿರೇಮಠ ಹೇಳಿದರು. ಅವರು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಡಾಕ್ಟರ್ ಗು ಹಳಕಟ್ಟಿ ಅವರ ಜನ್ಮದಿನದ ಅಂಗವಾಗಿ ಆಯೋಜಿಸಿದ್ದ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ಅವರು 12ನೇ ಶತಮಾನದಲ್ಲಿ ರಚನೆಯಾದ ವಚನ ಸಾಹಿತ್ಯವು ಹಲವು ಶತಮಾನಗಳ ಕಾಲ ಮೌಖಿಕವಾಗಿ ಮತ್ತು ಗುಪ್ತ ರೂಪದಲ್ಲಿ ಜನರ ಮಧ್ಯೆ ಸಂಚರಿಸುತ್ತಾ ಬಂದಿದ್ದು, ಅದನ್ನು ಸಂಗ್ರಹಿಸಿ ಪ್ರಕಟಿಸುವಲ್ಲಿ ಹಳಕಟ್ಟಿ ಅವರ ಕೊಡುಗೆ ಅನನ್ಯವಾಗಿದೆ ಎಂದು ಹೇಳಿದರು. ಡಾಕ್ಟರ್ ಗು ಹಳಕಟ್ಟಿ ಅವರ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದವರಲ್ಲ, ಸಾಮಾನ್ಯ ಬಡ ಕುಟುಂಬದಲ್ಲಿ ಜನಿಸಿದ ಅವರು ಮೂಲತಃ ಸವದತ್ತಿ ತಾಲೂಕಿನ ಹಳಕಟ್ಟಿ ಗ್ರಾಮದವರಾಗಿದ್ದು, ನಂತರ ಧಾರವಾಡದಲ್ಲಿ ಶಿಕ್ಷಣ ಪಡೆದು ಮುಂಬೈ ವಿಶ್ವವಿದ್ಯಾಲಯದಿಂದ BA ಹಾಗೂ LLB ಪದವಿ ಪಡೆದರು. ವಕೀಲ ವೃತ್ತಿಯನ್ನು ಆರಿಸಿಕೊಂಡ ಅವರು ನಂತರ ಸರ್ಕಾರದ ವಕೀಲರಾಗಿಯೂ ಸೇವೆ ಸಲ್ಲಿಸಿದರು ಎಂದು ತಿಳಿಸಿದರು. ಆದರೆ ವಚನ ಸಾಹಿತ್ಯದ ಮೇಲಿನ ಅಪಾರ ಆಸಕ್ತಿ ಅವರನ್ನು ಆಕರ್ಷಿಸಿತು. ಮನೆ ಮನೆಗೆ ತೆರಳಿ ಜನರ ಬಳಿ ಇದ್ದ ವಚನ ಕಟ್ಟುಗಳನ್ನು ಸಂಗ್ರಹಿಸುವ ಕಾರ್ಯ ಆರಂಭಿಸಿದರು. ಅನೇಕರು ಅದನ್ನು ತಮ್ಮ ಕುಟುಂಬದ ಆಸ್ತಿ ಎಂದು ಪರಿಗಣಿಸಿ ನೀಡಲು ಹಿಂದೇಟು ಹಾಕಿದರು. ಹಳಕಟ್ಟಿ ಅವರು ನಿರಂತರ ಪರಿಶ್ರಮದಿಂದ ಅವುಗಳನ್ನು ಸಂಗ್ರಹಿಸಿ ಅಧ್ಯಯನ ನಡೆಸಿದರು ಎಂದರು. ವಚನಗಳನ್ನು ಓದಿ ಅವುಗಳನ್ನು ಸರಳ ಕನ್ನಡದಲ್ಲಿ ಜನರಿಗೆ ಅರ್ಥವಾಗುವಂತೆ ಪರಿಚಯಿಸುವ ಕಾರ್ಯವನ್ನು ಅವರು ಕೈಗೊಂಡರು. ಈ ಕಾರ್ಯದಲ್ಲಿ ಅನೇಕ ಅಡೆತಡೆಗಳು ಎದುರಾದರೂ ಹಿಂದೆ ಸರಿಯದೆ ತಮ್ಮ ಬದುಕನ್ನೇ ಸಾಹಿತ್ಯ ಸೇವೆಗೆ ಅರ್ಪಿಸಿದರು ಎಂದು ಹೇಳಿದರು. ಮೊದಲಿಗೆ ವಚನಶಾಸ್ತ್ರ ಸಾರ ಎಂಬ ಗ್ರಂಥವನ್ನು ರಚಿಸಿದ ಹಳಕಟ್ಟಿ ಅವರು ಮಂಗಳೂರಿನ ಮುದ್ರಣಾಲಯಕ್ಕೆ ಕಳುಹಿಸಿದರೂ ಪ್ರಕಟಣೆ ಸಾಧ್ಯವಾಗಲಿಲ್ಲ. ನಂತರ ಬೆಳಗಾವಿಯ ಮುದ್ರಣಾಲಯ ಸಹಾಯದಿಂದ ಅದನ್ನು ಪ್ರಕಟಿಸಿದರು. ಪ್ರಕಟಣೆಯ ವೆಚ್ಚ ಭರಿಸಲು ಸ್ವಂತ ಮನೆಯನ್ನೇ ಮಾರಾಟ ಮಾಡಿ ಹಿತಚಿಂತಕ ಮುದ್ರಣಾಲಯವನ್ನು ಸ್ಥಾಪಿಸಿ ಅನೇಕ ಶರಣರ ವಚನಗಳನ್ನು ಪ್ರಕಟಿಸಿದರು ಎಂದು ವಿವರಿಸಿದರು. ಸುಮಾರು 270ಕ್ಕೂ ಹೆಚ್ಚು ಶರಣರ ವಚನಗಳನ್ನು ಶಿವಾನುಭವ ಪತ್ರಿಕೆ ಹಾಗೂ ವಿವಿಧ ಸಂಕಲನಗಳ ಮೂಲಕ ಜನರಿಗೆ ತಲುಪಿಸುವ ಮಹತ್ತರ ಕಾರ್ಯವನ್ನು ಡಾಕ್ಟರ್ ಗು ಹಳಕಟ್ಟಿ ಅವರು ಮಾಡಿದ್ದಾರೆ. ವಚನ ಸಾಹಿತ್ಯದ ಸಂರಕ್ಷಣೆ ಮತ್ತು ಪ್ರಸಾರದಲ್ಲಿ ಅವರ ಜೀವನವೇ ಒಂದು ಆದರ್ಶವಾಗಿದೆ ಎಂದು ಹೇಳಿದರು. ಮೌಖಿಕವಾಗಿ ಇನ್ನು ಕೆಲವು ಹಂತಗಳಲ್ಲಿ ಗುಪ್ತವಾದ ರೀತಿಯಲ್ಲಿ ಜನರ ಮಧ್ಯೆಯೇ ಸಂಚರಿಸುತ್ತಾ ಇಂತಹ ಅಮೂಲ್ಯವಾಗಿರ್ತಕ್ಕಂಥ ಸಾಹಿತ್ಯವನ್ನ ಜನಸಾಮಾನ್ಯರಿಗೆ ಮುಟ್ಟಿಸಬೇಕು, ಎಲ್ಲರಿಗೂ ಇದು ಲಭ್ಯ ಆಗಬೇಕು ಎನ್ನುವಂಥ ಕಳಕಳಿಯಿಂದ ಡಾಕ್ಟರ್ ಗು ಹಳಕಟ್ಟಿ ಅವರು ತಮ್ಮ ಇಡೀ ಜೀವನವನ್ನ ಆ ಸಾಹಿತ್ಯದ ಸಂಗ್ರಹ, ಸಂಕಲನ, ಪ್ರಕಟಣೆಗಾಗಿ ಹುಡುಕಾಡಿಕೊಳ್ಳುವುದಕ್ಕೂ ಈಗಾಗಲೇ ನಮಗೆ ತಿಳಿದಿರುವಂಥ ಸಂಗತಿ. ಡಾಕ್ಟರ್ ಗು ಹಳಕಟ್ಟಿ ಅವರು ಆದರ್ಶ ಸಂಪೂರ್ಣ ವರ್ಗದಲ್ಲಿ ಇರತಕ್ಕಂಥವರಿಲ್ಲ, ಒಂದು ಸಾಮಾನ್ಯ ಬಡ ಕುಟುಂಬದೊಳಗೆ ಜನಿಸಿದಂಥವರು. ಮೂಲತಃ ಅವರು
ಇವತ್ತಿನ ಸಂಗತಿ ತಾಲೂಕಿಗೆ ಸೇರಿರ್ತಕ್ಕಂಥ ಅಲಗಟ್ಟಿ ಗ್ರಾಮದ ನಾನು ಅವರ ಹಿರಿಯರು ಧಾರವಾಡದಲ್ಲಿ ನೆಲೆಸಿದ್ರು. ಧಾರವಾಡದಲ್ಲಿ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಅನುಭವಿಸಿ ಮುಂದೆ BA ಮತ್ತು LLB ಪದವಿಯನ್ನು ಮುಂಬೈ ವಿಶ್ವವಿದ್ಯಾಲಯವಾಗಿ ಅವರು ಪಡ್ಕೊಂಡಾರೆ. ವಕೀಲ ವೃತ್ತಿಗಾಗಿ ಅವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ. ವಿಜಯಪುರಕ್ಕೆ ಬಂದರೆ ಅವರು ತಮ್ಮ ವಿದ್ವತ್ತು, ಸಮಯ ಪ್ರಜ್ಞೆ, ತಾಲೂಕಿನ ಚಳುವಳಿಗಳಿರತಕ್ಕಂಥವರ ಪಾಂಡಿತ್ಯ ಕಾರಣಕ್ಕಾಗಿ ಸರ್ಕಾರದಿಂದ ನೇಮಕಗೊಳ್ತಾರೆ. ಹೀಗೆ ಹಂತ ಹಂತವಾಗಿ ತಮ್ಮ ಬುದ್ಧಿಯೊಳಗ ಉನ್ನತವಾಗಿರ್ತಕ್ಕಂಥ ರೀತಿಗೆ ಹೋಗ್ತಾ ಇದ್ರೂ ಕೂಡ ಅವರನ್ನ ಆಯಸ್ಕಾಲದ ಹಾಗೆ ಜನತೆಗೆ ಒಳಪಡಿಸಿದ್ದು ವಚನ ಸಾಹಿತ್ಯ. ಅನೇಕ ಜನಗಳ ಬೆನ್ನಿನ ಮೇಲೆ ಇನ್ನೂ ಎಷ್ಟೋ ಜನಗಳ ಪಡಸಾರಿಯೊಳಗ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಬಿಟ್ಟಿರುವಂಥ ಈ ಅಮೂಲ್ಯವಾಗಿರ್ತಕ್ಕಂಥ ಸಾಹಿತ್ಯವನ್ನು ಕಂಡು ಅವರ ಅಂತರಂಗ ಕರೆದು ಮನೆ ಮನೆಗೆ ಹೋಗಿ ಅವುಗಳನ್ನು ಸಂಗ್ರಹಿಸುವಂಥ ಕೆಲಸಕ್ಕೆ ಹೇಳ್ತಾರೆ. ಎಷ್ಟೋ ಜನರು ಅವರಿಗೆ ಸಾಹಿತ್ಯ ಕೆಲಸಕ್ಕೆ ಸರಿಯಾದ ರೀತಿಯ ಸ್ಪಂದನೆಯನ್ನು ಕೊಡುವುದಿಲ್ಲ. ಅವುಗಳನ್ನು ತಿರಸ್ಕಾರ ಮಾಡ್ತಾರೆ. ಈ ಅಮೂಲ್ಯವಾಗಿರ್ತಕ್ಕಂಥ ಸಾಹಿತ್ಯ ನಮ್ಮ ಬಡತನಕ್ಕೆ ಸೇರಿರ್ತಕ್ಕಂಥ ಒಂದು ಆಸ್ತಿ. ಇದು ನಾವು ಪಾಲ್ ಮಾಡ್ಕೊಳ್ಳೋದು ಎಲ್ಲ ರೀತಿಯೊಳಗ ಭೂಮಿ, ಹಣ ಇತ್ಯಾದಿಗಳೊಳಗ ಪಾಲು ಮಾಡಿಕೊಳ್ಳುವಂಥ ಒಂದು ಆಸ್ತಿಯಾಗಿ ಮಾರ್ಪಟ್ಟಿದೆ. ಹಾಗಾದ್ರೆ ಭೂಮಿಯನ್ನ ಉಪಯೋಗ ಮಾಡಿಕೊಂಡ ಹಾಗೆ, ಬಂಗಾರವನ್ನು ಉಪಯೋಗ ಮಾಡಿಕೊಂಡ ಹಾಗೆ, ಹಣವನ್ನು ಉಪಯೋಗ ಮಾಡಿಕೊಂಡ ಹಾಗೆ ಈ ಸಾಹಿತ್ಯವನ್ನು ನಾವು ಉಪಯೋಗ ಮಾಡಿಕೊಂಡು ಎದುರುಕೊಂಡು ಹೇಳಿದ್ರೆ ಇಲ್ಲ. ಸಾಹಿತ್ಯ ಕಟ್ಟುಗಳನ್ನ ಪೂಜೆ ಮಾಡಲಿಕ್ಕೆ ಇನ್ನಿತರ ಬೇರೆ ಬೇರೆ ಕಾರಣಗಳಿಗಾಗಿ ಅವರನ್ನ ವಸಂತ ಹೊರಡುವಂತಾಗಿ ಆ ವಚನ ಕಟ್ಟುಗಳಲ್ಲಿ ಏನಿದೆ, ಅದು ಯಾವುದನ್ನು ಹೇಳದೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪರಶುರಾಮ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ವಿಜಯ ರಾಜೇಂದ್ರ, ಹಿರಿಯ ಸಾಹಿತಿ ವೀರ ಹನುಮಾನ್, ಹಿರಿಯ ರಂಗಭೂಮಿ ಕಲಾವಿದ VN ಅಕ್ಕಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಆಗ್ರಹಿಸಿ ಸೆಪ್ಟೆಂಬರ್ 17ರಂದು ಕಲಬುರಗಿಯಲ್ಲಿ ಪ್ರತಿಭಟನೆ. ಚಾಮರ್ಸ್ ಮಾಲಿಪಾಟೀಲ್. ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತ ನವೀಕರಣ, ಅಂಬೇಡ್ಕರ್ ಪುತ್ಥಳಿ ತೆರವು. ಕೃಷ್ಣಾ ನದಿ ನೀರಿನ ಹಂಚಿಕೆಯಲ್ಲಿ ಅನ್ಯಾಯ ಕುರಿತು ರಾಷ್ಟ್ರೀಯ ವಿಚಾರ ಸಂಕಿರಣ ಆಯೋಜನೆ. ರಾಘವೇಂದ್ರ ಕುಷ್ಟಗಿ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಹಲ್ಲೆ, HD ಕುಮಾರಸ್ವಾಮಿ ಕ್ಷಮೆ ಯಾಚಿಸಲಿ. ಮತದಾರ ಪಟ್ಟಿ ಪರಿಷ್ಕರಣೆ ನ್ಯಾಯಸಮ್ಮತವಾಗಿ ನಡೆಯಲಿ, ಮಾಜಿ ಸಚಿವ NS ಬೋಸರಾಜ್. ಜುಲೈ 3ರಂದು ಬ್ರಾಹ್ಮಣ ಮಹಾಸಭಾದಿಂದ ವಿಪ್ರೋತ್ಸವ, ಪ್ರತಿಭಾ ಪುರಸ್ಕಾರ, ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ. ರಾಘವೇಂದ್ರ ಕುಷ್ಟಗಿ. ಉಷಾಬಾಯಿ, ಕನ್ನಡದಿನ್ನರಿಗೆ ವಿಪ್ರ ಪ್ರಶಸ್ತಿ ಆಯ್ಕೆ. ರಮೇಶ್ ಕುಲಕರ್ಣಿ. ಜುಲೈ 4ರಂದು 300 ಕಪ್ಪು ಸಮಾಜದಿಂದ ಪ್ರತಿಭಾ ಪುರಸ್ಕಾರ, ಉಟ್ಕೂರು ಕೃಷ್ಣಮೂರ್ತಿ. ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಹಲ್ಲೆ, ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಿ. ಎನ್ ಶ್ರೀನಿವಾಸ ರೆಡ್ಡಿ. ಮತ್ತು ಫಾಗು ಹಳಕಟ್ಟಿಯವರ ವಚನ ಸಾಹಿತ್ಯ ಜನರಿಗೆ ತಲುಪಿಸಿದ ಮಹಾನ್ ಸಾಧಕ ಡಾಕ್ಟರ್ ಚನ್ನಬಸವ ಹಿರೇಮಠ್. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಸಾಯಿ ಶಿವ ವಾಟರ್ ಪ್ರೂಫಿಂಗ್ ಸಿವಿಲ್ ವಾಕ್ಸ್, ನ್ಯಾನೋ ಟೆಕ್ನಾಲಜಿ, ಝೈಕೋಸಿಲ್ ಬ್ರೀದಿಂಗ್ ವಾಟರ್ ಪ್ರೂಫಿಂಗ್, ಹೀಟರ್ ರೆಸಿಸ್ಟೆಂಟ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ
Paramount Electricals, dealers in all kinds of electricals, goods, fans and LED products. Near Mahavir Chowk, ಲೋಹರ್ವಾಡಿ MG ರೋಡ್ ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.